ಗೃಹಲಕ್ಷ್ಮಿ 19ನೇ ಕಂತು ಬಿಡುಗಡೆ ಆಗಿದ್ದರೂ ಸಹ ಸಾಕಷ್ಟು ಜನರಿಗೆ ಅಂದರೆ ಒಂದು 50% ಹತ್ತತ್ರ ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಬಿಡುಗಡೆ ಆಗಿ ಈಗ ಆಲ್ರೆಡಿ 3-4 ದಿನಗಳೇ ಆಯಿತು, ಆದರೂ ಸಹ ಹಣ ಯಾಕೆ ಜಮಾ ಆಗ್ತಾ ಇಲ್ಲ? ಅದರ ಜೊತೆಯಲ್ಲಿ ಈಗ 19ನೇ ಕಂತು ಪಡ್ಕೊಂಡವರು 20ನೇ ಕಂತು ಯಾವಾಗ ಬರುತ್ತೆ ಮತ್ತು 21ನೇ ಕಂತು ಬಗ್ಗೆಯೂ ಸಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ಸ್ಪಷ್ಟನೆ ಸಿಕ್ಕಿದೆ. ಖಂಡಿತವಾಗ್ಲೂ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ವಿತ್ ಪ್ರೂಫ್ ಸಮೇತ ನಿಮಗೆ ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ 19ನೇ ಕಂತು ಏನು ಈಗ 18ನೇ ತಾರೀಕು ಮತ್ತು 19ನೇ ತಾರೀಕು ಜಮಾ ಆಯಿತು, ಆ ಸ್ಪೀಡಲ್ಲಿ ಜಮಾ ಆಗ್ತಾ ಇಲ್ಲ, ಓಕೆನಾ. ಯಾವಾಗ 19ನೇ ತಾರೀಕು ಏನು ಸಾಕಷ್ಟು ಜನರಿಗೆ ಹಣ ಜಮಾ ಆಯಿತು ಆ ಸ್ಪೀಡಲ್ಲಿ ಜಮಾ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂದರೆ, ಈಗ ಆಲ್ರೆಡಿ 19 ಮತ್ತು 20ನೇ ಕಂತಿನ ಹಣ ಬಿಡುಗಡೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂಥೇಳಿ ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ನಿಮ್ಮ ಕಡೆಯಿಂದ ಯಾವುದೇ ರೀತಿ ಸಮಸ್ಯೆಯಿಂದ ಹಣ ಬಂದಿಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸರ್ಕಾರದ ಕಡೆಯಿಂದನೇ ಪ್ರಾಬ್ಲಮ್ ಆಗಿದೆ. ಈಗ 50% ಜನರಿಗೆ ಹಣ ಜಮಾ ಆದರೂ ಇನ್ನೂ ಕೂಡ 50% ಜನರಿಗೆ ಬರೋದು ಬಾಕಿ ಇದೆ. ಇವತ್ತು ಕೂಡ ಬೆಳಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, 51% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ, ಇನ್ನೂ ಕೂಡ 49% ಜನ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ, ಓಕೆನಾ. ಹಾಗಾಗಿ ಇದರಲ್ಲೇ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದರಲ್ಲೂ ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ, ಓಕೆನಾ. ಆಮೇಲೆ ಏಪ್ರಿಲ್ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ? ಏಪ್ರಿಲ್ ಅಂದರೆ ಈಗ 19ನೇ ಕಂತು ಅಂದರೆ ಅದು ಫೆಬ್ರವರಿದು, 20ನೇ ಕಂತು ಅಂದರೆ ಮಾರ್ಚಿಂದು, ಏಪ್ರಿಲಿಂದು 21ನೇ ಕಂತಾಗುತ್ತೆ. ಈಗ ಏಪ್ರಿಲ್ ತಿಂಗಳದ ಹಣದ ಬಗ್ಗೆ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಏನಪ್ಪ ಅಂದರೆ ಏಪ್ರಿಲ್ ತಿಂಗಳ ಹಣ ಬಿಲ್ಲನ್ನು ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳ ಬಿಲ್ ರೆಡಿ ಮಾಡ್ತಾ ಇದ್ದೀವಿ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಏನು ಬರಬೇಕಾಗಿತ್ತು ಅದು ಸ್ವಲ್ಪ ಮಧ್ಯಂತರ ತೊಂದರೆ ಆಗಿದೆ. ಅದನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಸರಿ ಮಾಡಿಬಿಟ್ಟು ರಿಲೀಸ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಕಷ್ಟು ಕಮೆಂಟ್ಗಳು ಬರ್ತಾಯಿದೆ, ನಮ್ಮ ಜಿಲ್ಲೆಗೆ ಯಾಕೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂಥೇಳಿ. ಬಿಡುಗಡೆಯಲ್ಲಿ ಆಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಎಲ್ಲ ಜಿಲ್ಲೆಗೂ ಪ್ರತಿಯೊಬ್ಬರು ಯಾರ್ಯಾರು ಪಡ್ಕೊತಾ ಇದ್ದೀರಿ 18ನೇ ಕಂತವರೆಗೂ ಎಲ್ರಿಗೂ ಕೂಡ ಹಣ ಜಮಾ ಆಗುತ್ತೆ, ಓಕೆನಾ. ನಾನೀಗ ಓವರಲ್ಲಾಗಿ ನೋಡೋದಕ್ಕೆ ಹೋದರೆ ಈ ಬಾರಿ ಪ್ರತಿ ಬಾರಿ ಹಣ ಜಮಾ ಆಗೋದಕ್ಕೂ ಈ ಬಾರಿ ಹಣ ಜಮಾ ಆಗಿರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಹಂತವಾಗಿ ಹಣ ಜಮಾ ಆಗ್ತಾಯಿತ್ತು. ಫಸ್ಟಿಗೆ 10 ಜಿಲ್ಲೆ ಈ ರೀತಿ ಜಮಾ ಆಗ್ತಾಯಿತ್ತು. ಬಟ್ ಆದರೆ ಇವಾಗ ಕಂಪ್ಲೀಟ್ ಡಿಫ್ರೆಂಟಾಗಿ ಆಗಿದೆ. ಎಲ್ಲ ಜಿಲ್ಲೆಗೂ ಹಣ ಜಮಾ ಆಗಿದೆ. ಬಟ್ ಆದರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಹಾಗಾಗಿ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ದಯವಿಟ್ಟು ವೆಯ್ಟ್ ಮಾಡಿ. 20ನೇ ಕಂತು ಇರಲಿ. ಈಗ ಸದ್ಯಕ್ಕೆ 19ನೇ ಕಂತು ಕಂಪ್ಲೀಟ್ ಆಗಬೇಕು, ಮಾರ್ಚ್ ತಿಂಗಳು 20ನೇ ಕಂತು ಬರಬೇಕು, ಆಮೇಲೆ ಏಪ್ರಿಲಿಂದು ಪ್ರೋಸೆಸ್ ಆಗಬೇಕು. ಹಾಗಾಗಿ ಏನಿದೆ ಇದೆಲ್ಲ ಸ್ಟೇಟ್ಮೆಂಟು ನಾವು ಏನು ಹೇಳಿದ್ದೀನಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಹಿತಿ ಕೊಟ್ಟಿರೋದು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಅವ್ರು ಮಾತಾಡಿರೋ ಲಿಂಕನ್ನು ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ನೋಡಿ. ಆಮೇಲೆ ಬೇಕಾದರೆ ನಿಮ್ಮಿಷ್ಟ ಎಕ್ಸಿಟ್ ಆದರೆ ಆಗ್ಬೋದು, ಓಕೆನಾ. ಹಾಗಾಗಿ ಏನಿತ್ತು ಮಾಹಿತಿಯನ್ನು ನಿಮಗೆ ಕೊಡುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.